ನಮಸ್ಕಾರ. ಇವತ್ತಿನ ವಿಡಿಯೋ ತ್ರೈಮಾಸಿಕ ವರದಿಯ ನಂತರ HDFC ಬ್ಯಾಂಕಿನ ಟಾರ್ಗೆಟ್ ಪ್ರೈಸ್ ನೋಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಭಾರತದ ಅತಿ ದೊಡ್ಡ ಬ್ಯಾಂಕು ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪ್ HDFC ಬ್ಯಾಂಕು 2 ದಿನಗಳ ಕೆಳಗೆ ಅವರ ತ್ರೈಮಾಸಿಕ ವರದಿಯನ್ನು ಘೋಷಣೆ ಮಾಡಿದ್ರು. ರಿಸಲ್ಟ್ಸು ಬಹಳ ಚೆನ್ನಾಗಿತ್ತು, ಫಲಿತಾಂಶ ಬಹಳ ಚೆನ್ನಾಗಿತ್ತು ಮತ್ತು ಅಬವ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್. ಆದರೆ ತಜ್ಞರು ಹೇಳೋದೇನು ಅಂತಂದ್ರೆ ಸದ್ಯದ ಮಟ್ಟಿಗೆ ಅವರ ರಿಸಲ್ಟ್ ಅಷ್ಟು ಚೆನ್ನಾಗಿಲ್ಲ. ಮುಂದಿನ 1-2 ಕ್ವಾರ್ಟರ್ನಲ್ಲಿ ಇನ್ನೊಂದಷ್ಟು ಇಂಪ್ರೂವ್ಮೆಂಟ್ ಅನ್ನು ಕಾಣಬಹುದು. ಯಾಕಂದ್ರೆ HDFC ಬ್ಯಾಂಕು ಮತ್ತು HDFC ವಿಲೀನ ಆದ ಬಳಿಕ ಸುಮಾರು ಅಡ್ಜಸ್ಟ್ಮೆಂಟ್ಸ್ ಆಗಬೇಕಾಗುತ್ತೆ. ಮತ್ತೆ ಒಂದಷ್ಟು ಲೋನು, ಡಿಸ್ಬರ್ಸ್ಮೆಂಟು, ರೇಟ್ ಆಫ್ ಇಂಟ್ರೆಸ್ಟ್ ಇವುಗಳಲ್ಲಿ ಗೊಂದಲ ಇರುವುದರಿಂದಾಗಿ ಮುಂದೆ ಅದು ಇಂಪ್ರೂವ್ ಆಗುತ್ತೆ. ಸದ್ಯದ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗದೇ ಇರಬಹುದು. ಬೇಸ್ಡ್ ಆನ್ ದ ರಿಸಲ್ಟ್, ಸ್ಟಾಕ್ ಮಾರ್ಕೆಟ್ ಅನಲಿಸ್ಟ್ಗಳು HDFC ಶೇರಿನ ಟಾರ್ಗೆಟ್ ಪ್ರೈಸ್ ಅನ್ನು ಡೌನ್ವರ್ಡ್ಸ್ ಮತ್ತು ಅಪ್ವರ್ಡ್ಸ್ ರಿವೈಸ್ ಮಾಡಿದ್ದಾರೆ. ಇವತ್ತು ಆ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದರಿಂದಾಗಿ ನಿಮಗೊಂದು ಐಡಿಯಾ ಸಿಗುತ್ತೆ. HDFC ಬ್ಯಾಂಕ್ ತಗೊಂಡ್ರೆ ಮುಂದಿನ 1 ವರ್ಷದ ಬಳಿಕ ಅದು ಎಲ್ಲಿಗೆ ತಲುಪಬಹುದು, ಮತ್ತೆ HDFC ತಗೊಳ್ಬೇಕೋ ಬೇಡವೋ, ಮತ್ತೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ ಮೇಲೆ ಇತರ ಷೇರುಗಳು ಆ ಸೆಕ್ಟರ್ ಇರುವಂತಹದ್ದು ICICI ಬ್ಯಾಂಕ್ ಇರ್ಬೋದು, ಅಥವಾ ಇಂಡಸ್ಇಂಡ್ ಬ್ಯಾಂಕ್ ಇರ್ಬೋದು, ಇಲ್ಲ SBI ಇರ್ಬೋದು, ಇಲ್ಲ ಬಜಾಜ್ ಫೈನಾನ್ಸ್ ಇರ್ಬೋದು, ಅವುಗಳನ್ನು ಸಹ ಕೊಳ್ಳಬಹುದು ಬೇಡವೋ ಅನ್ನುವಂಥ ನಿರ್ಧಾರವನ್ನು ಕೈಗೊಳ್ಳಬಹುದು. ಈಗ ರಿವೈಸ್ಡ್ ಟಾರ್ಗೆಟ್ ಪ್ರೈಸ್ ಆಫ್ HDFC ಬ್ಯಾಂಕ್. ICICI ಸೆಕ್ಯೂರಿಟೀಸ್ ಹೇಳ್ತಾರೆ ಟಾರ್ಗೆಟ್ ಬಿಫೋರ್ ರಿಸಲ್ಟ್ 2000, ಟಾರ್ಗೆಟ್ ಆಫ್ಟರ್ ರಿಸಲ್ಟ್ 1750, upgraded or downgraded by -12.5%. ಮಾರ್ಗನ್ ಸ್ಟ್ಯಾನ್ಲಿ ಹೇಳ್ತಾರೆ ಟಾರ್ಗೆಟ್ ಬಿಫೋರ್ ಅಂಡ್ ಆಫ್ಟರ್ 2110. ಮತ್ತೆ HSBC ಹೇಳ್ತಾರೆ ಟಾರ್ಗೆಟ್ ಬಿಫೋರ್ ರಿಸಲ್ಟ್ 1930 ಅಂತ ಡಿಸೈಡ್ ಮಾಡಿದ್ವಿ. ಈಗ ರಿಸಲ್ಟ್ ಬಂದ್ಮೇಲೆ 1850ಕ್ಕೆ ಫಿಕ್ಸ್ ಮಾಡಿದ್ದೇವೆ ಟಾರ್ಗೆಟ್ ನ, ಮತ್ತೆ -4.1%. JP ಮಾರ್ಗನ್ ಅವರು 1900 ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿದ್ರು. ಟಾರ್ಗೆಟ್ ಆಫ್ಟರ್ ರಿಸಲ್ಟ್ಸ್ ಆಲ್ಸೋ ಅಷ್ಟೇ ಇಟ್ಟಿದ್ದಾರೆ. ಸಿಟಿ ಅವರು ಕೂಡ 2110 ಬಿಫೋರ್ ಅಂಡ್ ಆಫ್ಟರ್ ದ ರಿಸಲ್ಟ್. ಇನ್ವೆಸ್ಟೆಕ್ ಅನ್ನುವಂಥ ಕಂಪನಿಯವರು 1690 ಟಾರ್ಗೆಟ್ ಇಟ್ಟಿದ್ರು ಬಿಫೋರ್ ರಿಸಲ್ಟ್. ಆಫ್ಟರ್ ರಿಸಲ್ಟ್ ಕಮ್ಮಿ ಮಾಡಿದ್ದಾರೆ, 1620 -4.1%. ಈಗ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ 1850 ಬಿಫೋರ್ ರಿಸಲ್ಟ್, ಆಫ್ಟರ್ ರಿಸಲ್ಟ್ 1800 -2.7% ಇಟ್ಟಿದ್ದಾರೆ. ಮತ್ತೆ BNP ಪರಿವಾರ್ 2210 ಬಿಫೋರ್ ಅಂಡ್ ಆಫ್ಟರ್ ದ ರಿಸಲ್ಟ್. ನಮೂರಾ 1800 ಬಿಫೋರ್ ದಿ ರಿಸಲ್ಟ್, ಆಫ್ಟರ್ ರಿಸಲ್ಟ್ 1750 -2.8%. CLSA ಟಾರ್ಗೆಟ್ ಬಿಫೋರ್ ರಿಸಲ್ಟ್ಸ್ 2025 ಇಟ್ಕೊಂಡಿದ್ರು. ಟಾರ್ಗೆಟ್ ಆಫ್ಟರ್ ರಿಸಲ್ಟ್ಸ್ ಅಂದ್ರೆ ರಿಸಲ್ಟ್ಸ್ ಚೆನ್ನಾಗಿಲ್ಲ ಅಂತ ಹೇಳಿ 1900 ತಂದಿದ್ದಾರೆ, -6.2%. ಜೆಫ್ರೀಸ್ ಟಾರ್ಗೆಟ್ ಬಿಫೋರ್ ರಿಸಲ್ಟ್ಸ್ 2030, ಆಫ್ಟರ್ ರಿಸಲ್ಟ್ಸ್ 2030. ಏನ್ ಚೇಂಜ್ ಇಲ್ಲ. ನುವಾಮಾ ಎಡೆಲ್ವೈಸ್ ಕಂಪನಿಯವರು ಟಾರ್ಗೆಟ್ ಬಿಫೋರ್ ರಿಸಲ್ಟ್ಸ್ 1960, ಟಾರ್ಗೆಟ್ ಆಫ್ಟರ್ ರಿಸಲ್ಟ್ಸ್ ತುಂಬಾ ಕಮ್ಮಿ ಮಾಡಿದ್ದಾರೆ, 1770 -9.7%. ಈಗ ಒಂದು ಸಣ್ಣ ಅನೌನ್ಸ್ಮೆಂಟ್. ಇವತ್ತು 8 ಗಂಟೆಗೆ ಡಾಕ್ಟರ್ ಭರತ್ ಚಂದ್ರ, ರೋಹನ್ ಚಂದ್ರ ಚಾನಲ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ. 5 ಅತಿ ಉಪಯುಕ್ತ ವೆಬ್ಸೈಟ್ಗಳು. 1 ಮಿನಿಟ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಎಪಿಸೋಡ್ ನಂಬರ್ 3. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೆಳಗಡೆ ಸಿಗುತ್ತೆ. ದಯವಿಟ್ಟು ನೀವು ನೋಡಿ, ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ಮತ್ತೆ ಹೆಚ್ಚಿನ ಬ್ರೋಕರೇಜ್ ಕಂಪನಿಯವರು ಐದರ್ ಕೆಪ್ ದ ಟಾರ್ಗೆಟ್ ಪ್ರೈಸ್ HDFC ಅದೇ ಲೆವೆಲ್ ಇಟ್ಟಿದ್ದಾರೆ, ಇಲ್ಲ ಅದನ್ನ ಡೌನ್ವರ್ಡ್ ರಿವಿಷನ್ ಮಾಡಿದ್ದಾರೆ. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಡೌನ್ವರ್ಡ್ ರಿವಿಷನ್ ಅಂದಾಜು 2ರಿಂದ 12% ವರೆಗೂ ವೇರಿ ಆಗ್ತಾ ಇದೆ. ಆದ್ದರಿಂದ ಬ್ರೋಕರೇಜ್ ಕಂಪನಿಯವರು ದೇ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಮೋರ್ ಡೌನ್ ಸೈಡ್ ಇನ್ HDFC ಬ್ಯಾಂಕ್ ಅಂಡ್ ಅಪ್ಸೈಡ್ ಅವರು ಯಾರು ಎಕ್ಸ್ಪೆಕ್ಟೇ ಮಾಡ್ತಾ ಇಲ್ಲ ಫಾರ್ ಫ್ಯೂ ಮೋರ್ ಮಂತ್. ಆದ್ದರಿಂದ ಮುಂದಿನ ಕೆಲವು ತಿಂಗಳುಗಳ ಕಾಲ HDFC ಬ್ಯಾಂಕು ಮತ್ತಷ್ಟು ಕನ್ಸಾಲಿಡೇಷನ್ ಮೋಡಿಗೆ ಹೋಗಬಹುದು ಅನ್ನುವಂಥದ್ದು ನಮ್ಮ ಮತ್ತು ಇತರ ತಜ್ಞರ ಅಭಿಪ್ರಾಯ. HDFC ನ ಬ್ಯಾಂಕಿನ ಷೇರುದಾರರು ಇನ್ನೊಂದಷ್ಟು ದಿವಸ ಕಾಯ್ಬೇಕಾಗ್ಬೋದು ತಾಳ್ಮೆಯಿಂದ. ಯಾಕಂತಂದ್ರೆ ಯಾವಾಗ ಕನ್ಸಾಲಿಡೇಷನ್ ಎಂಡ್ ಆಗುತ್ತೆ ಮತ್ತೆ ಪಾಸಿಟಿವ್ ಅಪ್ ಮೂವ್ ಸ್ಟಾರ್ಟ್ ಆಗುತ್ತೆ ಯಾರಿಗೂ ಕೂಡ ಗೊತ್ತಿಲ್ಲ. ಮತ್ತು ನಾವು ಆಗ್ಲೇ ಹೇಳಿದಾಗೆ ಲಾಂಗರ್ ದಿ ಕನ್ಸಾಲಿಡೇಷನ್ ದ ಸ್ಟ್ರಾಂಗರ್ ಇಸ್ ದ ಮೂವ್, ಐದರ್ ಅಪ್ವರ್ಡ್ಸ್ ಆರ್ ಡೌನ್ವರ್ಡ್ಸ್. ಇದೇ ರೀತಿ ITCಗೂ ಆಗಿತ್ತು 2021 ಅಂದಾಜಿನಲ್ಲಿ. ಅದರಿಂದ ITC ಶೇರ್ ಮೇಲೆ ಏನಾಯ್ತು
ಅದು ಕೂಡ HDFC ಶೇರ್ನಲ್ಲಿ ಮುಂದಿನ ದಿನಗಳಲ್ಲಿ ಆಗ್ಬೋದು ಅಂತ ಎಲ್ಲರ ಊಹೆ, ನಮ್ಮದು ಕೂಡ ಅದೇ ಒಪಿನಿಯನ್. ಅಂದರೆ ಸಡನ್ ಆಗಿ HDFC ಬ್ಯಾಂಕು ಒಂದಿನ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಆವಾಗ ನಿಮ್ಗೆ ಬೇಸರ ಆಗುತ್ತೆ. SCP ತಗೊಂಡಿದ್ರೆ ಒಳ್ಳೆಯ ರೇಟ್ ನಲ್ಲಿ ನನ್ನ ಹತ್ರ HDFC ಬ್ಯಾಂಕ್ಗಳು ಒಳ್ಳೆ ಆವರೇಜ್ ಅಲ್ಲಿ ನನ್ನ ಹತ್ರ ಕೂತ್ಕೋತಾ ಇತ್ತು. ಈಗ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಭಾರತದ ಲಾರ್ಜೆಸ್ಟ್ ಬ್ಯಾಂಕ್ ಯಾವುದು ಇನ್ ಟರ್ಮ್ಸ್ ಆಫ್ ನೆಟ್ ಪ್ರಾಫಿಟ್? ನಿಮ್ಮ ಮುಂದೆ 4 ಆಯ್ಕೆಗಳನ್ನು ಇಟ್ಟಿದ್ದೇನೆ. ICICI ಬ್ಯಾಂಕ್, SBI, HDFC ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನಾವು ನಿಸ್ಸಂದೇಹವಾಗಿ ನಿಮ್ಮ ಬೆನಿಫಿಟ್ಗೋಸ್ಕರ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ಇದನ್ನು ಎಷ್ಟು ಜನ ನೋಡಿದ್ರೆ ಅಷ್ಟು ಸಂತೋಷ. ಆದ್ದರಿಂದ ದಯವಿಟ್ಟು ಕನಿಷ್ಠ 3 ಜನರಿಗಾದರೂ ಇದನ್ನು ಇವತ್ತು ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.